ಫಸ್ಟ್ಗೆ ಮತ್ತೆ ಸ್ವಾಗತ. ಮೊದಲಿಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ನೋಡೋಣ ಬನ್ನಿ. ಇಪ್ಪತ್ತೆರಡು ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,290 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 31,320 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 31,630 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 310 ರೂಪಾಯಿ ಏರಿಕೆಯಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಹಾಗೂ ಬಾಕ್ಸರ್ ಮೇರಿ ಕೋಮ್ ಅವರನ್ನ ಸನ್ಮಾನಿಸಲಾಯಿತು. ಲಂಡನ್ ಒಲಿಂಪಿಕ್ಸ್ನಲ್ಲಿ ಪದಕ ಗಳಿಸಿದ್ದಕ್ಕಾಗಿ ಕಮ್ಯೂನ್ ಹಾಗೂ ಟಾರ್ಗೆಟ್ ಸಂಸ್ಥೆ ಈ ಇಬ್ಬರಿಗೆ ಮನೆ ನೀಡಿ ಸನ್ಮಾನಿಸಿತು. ಸನ್ಮಾನದ ಬಳಿಕ ಮಾತನಾಡಿದ ಸೈನಾ, ದೇಶಾದ್ಯಂತ ಉತ್ತಮ ಪ್ರೋತ್ಸಾಹ ದೊರೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವುದಾಗಿ ತಿಳಿಸಿದರು. ಅಲ್ಲದೆ ಡೆನ್ಮಾರ್ಕ್ ಹಾಗೂ ಫ್ರಾನ್ಸ್ ಸೀರೀಸ್ಗೆ 5 ವಾರಗಳಿಂದ ಕಠಿಣ ಅಭ್ಯಾಸ ನಡೆಸ್ತಾ ಇರುವುದಾಗಿ ಸೈನಾ ಹೇಳಿಕೊಂಡಿದ್ದಾರೆ. ಇನ್ನು ಕ್ರೀಡಾ ಕ್ಷೇತ್ರದ ಅಭಿವೃದ್ಧಿಗೆ ಸಚಿನ್ ಪತ್ರ ಬರೆದಿರುವುದು ಅತೀವ ಸಂತಸ ತಂದಿದೆ ಅಂತ ಮೇರಿ ಕೋಮ್ ಹೇಳಿಕೊಂಡರು. ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕಿ ಉಷಾ ಉತ್ತುಪ ಹಾಡಿ ರಂಜಿಸಿದರು. Maybe you'd like to get your hands together, everybody. Come on! I believe in music. Of course, I have a great connection with Bangalore, as Mary said. She was here for the camp, and the same thing for me as well, because before the camps used to be held in Bangalore, Sai, and we used to come here like every 2-3 months for the camp. And as all of you know that I used to play many tournaments here in the Prakash Padukone Academy, and Bangalore has been a very favorite place of mine. It's a wonderful city. Boxing came here in Bangalore in 2000, I think 2001. First national came here in Bangalore. So I ವೆರೈಟಿ ಕೇಕ್, ಬಗೆ ಬಗೆಯ ಪೇಸ್ಟ್ರೀಸ್, ಹಲವು ನಮೂನೆಯ ಚಾಕ್ಲೇಟ್ಗಳು ಇವೆಲ್ಲ ಒಂದೇ ಕಡೆ ಸಿಕ್ಕರೆ ಅದರ ಮಜಾನೇ ಬೇರೆ ಬಿಡಿ. ಇಲ್ಲೊಂದು ಕೇಕ್ ದುನಿಯಾ ಇದೆ. ಅದೆಲ್ಲಿದೆ, ಯಾವೆಲ್ಲ ರೀತಿ ಕೇಕ್ ಸಿಗುತ್ತೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕೇಕ್, ಪೇಸ್ಟ್ರಿ, ಪಿಜ್ಜಾ, ಬರ್ಗರ್, ವಾವ್, ಯಾರಿಗಿಷ್ಟ ಆಗಲ್ಲ ಹೇಳಿ? ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ಫುಡ್ ಜಂಕ್ಷನ್ನಲ್ಲಿ ನಾವಿದ್ದೀವಿ 18th ಕ್ರಾಸ್ ಮೇನ್ ರೋಡ್ನಲ್ಲಿರುವಂತಹ ಅಮ್ಮಾಸ್ ಪೇಸ್ಟ್ರೀಸ್ನಲ್ಲಿ. ಇಲ್ಲಿ ಡಿಫ್ರೆಂಟ್ ವೆರೈಟಿ ಪೇಸ್ಟ್ರೀಸ್ ಸಿಗುತ್ತೆ, ಜೊತೆಗೆ ಸ್ನ್ಯಾಕ್ಸ್ ಕೂಡ ಇದೆ. ಅದರಲ್ಲೂ ಆಪ್ಷನ್ ವೆಜ್ ಆ್ಯಂಡ್ ನಾನ್ ವೆಜ್ ಕೂಡ ಇದೆ. ನೆಕ್ಸ್ಟು ಸಂಗೀತ ಶೋರೂಮ್ ಈ ಔಟ್ಲೆಟ್ ಇರೋದು 18th ಕ್ರಾಸ್ ಸಿಗ್ನಲ್ಗಿಂತ ಬಿಫೋರ್ ರೈಟ್ ಸೈಡಲ್ಲಿ ಈ ಔಟ್ಲೆಟ್ ಇದೆ. ಸೊ ಏನೆಲ್ಲ ವಿಶೇಷತೆಗಳಿದೆ, ಏನೆಲ್ಲ ಸ್ಪೆಷಾಲಿಟಿಗಳಿದೆ, ಬನ್ನಿ ನೋಡೋಣ. ಬೆಂಗಳೂರಿನ ಮಲ್ಲೇಶ್ವರಂ 18th ಕ್ರಾಸ್ನಲ್ಲಿ ಅಮ್ಮಾಸ್ ಪೇಸ್ಟ್ರೀಸ್ನಲ್ಲಿ ಕೇಕ್ಗಳ ದುನಿಯಾ ತೆರೆದುಕೊಳ್ಳುತ್ತೆ. ಚಾಕ್ಲೇಟ್ ಕೇಕ್, ಫ್ರೂಟ್ ಕೇಕ್, ಬಾರ್ಬಿ ಕೇಕ್, ರೆಗ್ಯುಲರ್ ಕೇಕ್, ಚೀಸ್ ಕೇಕ್, ಅಬ್ಬಾ, ಹೀಗೆ ಎರಡ ಸುಮಾರು 40 ಬಗೆ ಬಗೆಯ ಪೇಸ್ಟ್ರಿಗಳು ಅಮ್ಮಾಸ್ನಲ್ಲಿ ಸಿಗುತ್ತೆ. ಇನ್ನು ಇಲ್ಲಿ ಬರೋ ಗ್ರಾಹಕರು ಅತಿಯಾಗಿ ಇಷ್ಟಪಡೋದು ಟ್ರಿಪಲ್ ಕ್ವೀನ್, ಗ್ಯಾಲಕ್ಸಿ ಮತ್ತು ಬ್ಲೂಬೆರ್ರಿ ಪೇಸ್ಟ್ರಿಗಳನ್ನ. ಇನ್ನು ವೆಜ್ ಇಷ್ಟಪಡೋರ್ಗೆ ಎಗ್ಲೆಸ್ ಕೇಕ್ ಕೂಡ ಇಲ್ಲಿ ಲಭ್ಯ ಇದೆ. We are getting the good customers from Amma's Pastries, and customer response also very nice. All these shapes and drawings will be prepared before one day. One day should be placed in order. Special cakes are available. Flavor will be triple queen, galaxy, blueberry, fresh pineapple. Whatever flavor you want, you can come and place in order before one day.
ನಗರದ ಮೂಲೆ ಮೂಲೆಯಿಂದ ಕೇಕ್ ಪ್ರಿಯರು ಈ ಪೇಸ್ಟ್ರೀಸ್ಗಾಗಿ ಬರ್ತಾರೆ. ಹೋಮ್ ಮೇಡ್ ಚಾಕ್ಲೇಟ್ ಅಬ್ರಾನು ಜೋರಾಗಿದೆ. ಆರೆಂಜ್, ಪಿಸ್ತಾ, ಮ್ಯಾಂಗೋ, ಸ್ಟ್ರಾಬೆರಿ, ವೈಟ್ ಮತ್ತು ಡಾರ್ಕ್ ಚಾಕೊಲೇಟ್ ಜೊತೆಗೆ ಚಾಕ್ಲೇಟ್ ಗಿಫ್ಟ್ ಪ್ಯಾಕ್ ಕೂಡ ಗ್ರಾಹಕರಿಗೆ ಅಚ್ಚುಮೆಚ್ಚು. All the pastries and cakes are better here, and the best this one is hot fudge cake, and the service is very good, and for all occasions they give you a very good performance. ಕಾರು, ಬಾರ್ಬಿಡಾಲ್, ಟೆಡಿ ಬೇರ್ ಹೀಗೆ ಬಗೆ ಬಗೆಯ ಪೇಸ್ಟ್ರೀಸ್ಗೆ ಕೇಕ್ ಪ್ರಿಯರು ಫುಲ್ ಫಿದಾ. ಪಾರ್ಟಿಗೆ ಸೈಡ್ಸ್ ಅಂತ ಪಿಜ್ಜಾ, ಚಿಕನ್ ಬರ್ಗರ್, ಎಗ್ ಪಬ್ಸ್, ಆಲೂ ಬನ್, ಸಮೋಸಾನೂ ಇಲ್ಲಿ ಸಿಗುತ್ತೆ. ಹೇಗಿತ್ತು ಅಮ್ಮಾಸ್ ಪೇಸ್ಟ್ರೀಸಲ್ಲಿರುವಂತಹ ಕೇಕ್ಸ್ಗಳು? ಸಖತ್ತಾಗಿ ಎಂಜಾಯ್ ಮಾಡಿದ್ರಿ ಅಲ್ವಾ? ಎಸ್, ಇಲ್ಲಿಗೆ ಬರುವಂತಹ ಗ್ರಾಹಕರು ಕೂಡ ಈ ಕೇಕ್ಸ್ಗಳನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಯಾಕಂದರೆ ಬಾರ್ಬಿ ಕೇಕ್ಸ್, ಇನ್ನು ಕಾರ್ ಪ್ಯಾಟರ್ನಲ್ಲಿರುವಂತಹ ಕೇಕ್ಸ್, ಹೀಗೆ ಹಲವಾರು ಪ್ಯಾಟರ್ನಲ್ಲಿರುವಂತಹ ಕೇಕ್ಸ್ಗಳನ್ನು ಇಲ್ಲಿ ತಯಾರಿಸ್ತಾರೆ. ಜೊತೆಗೆ ವೆಜ್ ಆ್ಯಂಡ್ ನಾನ್ ವೆಜ್ ಸ್ನ್ಯಾಕ್ಸ್ ಕೂಡ ಇದೆ. ಸೊ ಈ ವೀಕೆಂಡ್ನ ನೀವು ಇಲ್ಲಿಗೆ ಬಂದು ಎಂಜಾಯ್ ಮಾಡ್ಬೋದು. ಕ್ಯಾಮ್ರಾ ಪರ್ಸನ್ ಮಲ್ಲನ್ಗೌಡ ಜೊತೆ ಶ್ವೇತಾ ಆಚಾರ್ಯ, ಸುವರ್ಣ ನ್ಯೂಸ್.